ಕಲಬುರಗಿಯಲ್ಲಿ ನಡೀತಾ ಇದೆಯಾ ಹನಿ ಟ್ರ್ಯಾಪ್ ಅನ್ನುವಂತಹ ಅನುಮಾನ ಪ್ರಶ್ನೆ. ಇದಕ್ಕೆ ಕಾರಣ ಅದೊಂದು ಘಟನೆ. ಅಮಾಯಕರನ್ನ ಟಾರ್ಗೆಟ್ ಮಾಡಿ ಯುವತಿಯನ್ನ ಬಳಕೆ ಮಾಡಿಕೊಂಡು ಹನಿ ಟ್ರ್ಯಾಪ್ ಮಾಡಲಾಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ. ಕಲಬುರಗಿಯಲ್ಲಿ ನಡೀತಾ ಇದೆಯಾ ಹನಿ ಟ್ರ್ಯಾಪ್ ದಂಧೆ. ಅಮಾಯಕ ಯುವತಿಯರನ್ನ ಬಳಕೆ ಮಾಡಿಕೊಂಡು ಹನಿ ಟ್ರ್ಯಾಪ್. ಸಾಮಾಜಿಕ ಜಾಲತಾಣದ ಮೂಲಕ ಪರಿಚಯ ಮಾಡಿಕೊಳ್ಳೋದು, ಪರಿಚಯದ ಬಳಿಕ ಹುಡುಗಿಯರ ಆರ್ಥಿಕ ಪರಿಸ್ಥಿತಿಯನ್ನು ನೋಡಿಕೊಂಡು ಆಟ ಶುರು ಮಾಡೋದು. ಸರ್ಕಾರಿ ಅಧಿಕಾರಿಗಳು ಉದ್ಯಮಿಗಳಿಗೆ ಹನಿ ಟ್ರ್ಯಾಪ್ ಮಾಡ್ತಾ ಇದ್ದಂತಹ ಗ್ಯಾಂಗ್ ಹನಿ ಟ್ರ್ಯಾಪ್ ಮಾಡಿ ಲಕ್ಷ ಹಣವನ್ನು ಪೀಕಿದ್ದಾರೆ, ವಸೂಲಿ ಮಾಡಿದ್ದಾರೆ. ಹನಿ ಟ್ರ್ಯಾಪ್ ಸಂತ್ರಸ್ತೆಯಿಂದಲೇ ಸ್ಫೋಟಕ ಮಾಹಿತಿ ಬಹಿರಂಗವಾಗಿರುವಂಥದ್ದು. ನೀವು ಕೂಡ ಫೋಟೋಸ್ನೆಲ್ಲ ಗಮನಿಸ್ತಾ ಇದ್ದೀರಿ. ಕಲಬುರಗಿಯಲ್ಲಿ ಹನಿ ಟ್ರ್ಯಾಪ್ ದಂಧೆಯ ಆರೋಪ ಕೇಳಿ ಬಂದಿರುವಂಥದ್ದು. ನಮ್ಮನ್ನು ಬಳಕೆ ಮಾಡಿಕೊಂಡು ಹನಿ ಟ್ರ್ಯಾಪ್ ಮಾಡಿದಾನೆ ರಾಜು ಲೆಂಗಟ್ಟಿ ಅಂಥೇಳಿ. ಆತ ಈ ದುಡ್ಡಿದ್ದವರು, ರಾಜಕಾರಣಿಗಳು, ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದವರನ್ನು ಟಾರ್ಗೆಟ್ ಮಾಡ್ತಿದ್ದಂತೆ. ಈ ಅಮಾಯಕ ಯುವತಿಯರನ್ನು ಪರಿಚಯ ಮಾಡಿಸ್ತಾ ಇದ್ದಂತೆ. ಆ ಪರಿಚಯ ಸ್ನೇಹ ಮತ್ತೊಂದಾಗಿ, ಅದಾದ ಮೇಲೆ ಖಾಸಗಿ ಕ್ಷಣಗಳನ್ನು ಸೆರೆ ಹಿಡಿದುಕೊಂಡು ಅದಾದ ಮೇಲೆ ದುಡ್ಡಿಗೆ ಬೇಡಿಕೆ ಇಡ್ತಾ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ. 10ಕ್ಕೂ ಹೆಚ್ಚು ಹುಡುಗಿಯರನ್ನಿಟ್ಕೊಂಡು ಹನಿ ಟ್ರ್ಯಾಪ್ ಮಾಡಲಾಗ್ತಾ ಇದೆ. ಹಣದ ಆಮಿಷವನ್ನು ಒಡ್ಡಿ ಉದ್ಯಮಿಗಳೊಂದಿಗೆ ಪಲ್ಲಂಗವನ್ನು ಹಂಚಿಕೊಳ್ಳಲು ಒತ್ತಾಯ ಮಾಡ್ತಿದ್ದಂತೆ. ಕಲಬುರಗಿ ಸಂಘಟನೆಯ ಹೆಸರಿನಲ್ಲಿ ದರ್ಬಾರ್ ನಡೆಸ್ತಾ ಇದ್ದ ಈತ. ಹನಿ ಟ್ರ್ಯಾಪ್ ಗ್ಯಾಂಗ್ನಿಂದಲೂ ಕೂಡ ಸಂತ್ರಸ್ತೆಯ ಮೇಲೆ ಅತ್ಯಾಚಾರವಾಗಿದೆ. ಸಂತ್ರಸ್ತೆಯಿಂದಲೇ ಗ್ಯಾಂಗ್ ವಿರುದ್ಧ ಕಲಬುರಗಿಯ ಸ್ಟೇಷನ್ ಬಜಾರ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ರಾಜು ಲೆಂಗಟ್ಟಿ, ಶ್ರೀಕಾಂತ್ ರೆಡ್ಡಿ, ಮಂಜು ಭಂಡಾರಿ ಸೇರಿದಂತೆ 8 ಜನರ ವಿರುದ್ಧ ಕೇಸ್ ದಾಖಲಾಗಿರುವಂಥದ್ದು. ಮುಂಬೈ ಮೂಲದ ನೊಂದ ಯುವತಿ ಈ ಹನಿ ಟ್ರ್ಯಾಪ್ ದಂಧೆಯ ಬಗ್ಗೆ, ಇವರು ದುಡ್ಡನ್ನು ಪೀಕ್ತಾ ಇದ್ದದ್ರ ಬಗ್ಗೆ ಈಗ ಪ್ರೆಸ್ ಮೀಟನ್ನು ಮಾಡಿ ವಿವರವಾಗಿ ಎಳೆಯಾಗಿ ಬಿಚ್ಚಿಡುವಂತಹ ಕೆಲಸವನ್ನು ಮಾಡಿರುವಂಥದ್ದು. 10ಕ್ಕೂ ಹೆಚ್ಚು ಹುಡುಗಿಯರನ್ನಿಟ್ಕೊಂಡು ಇದೇ ದಂಧೆಯನ್ನು ಮಾಡ್ತಾ ಇದ್ದಾರಂತೆ. ದೊಡ್ಡವರ ಪರಿಚಯ ಮಾಡಿಕೊಳ್ಳೋದು, ಅವರಿಗೆ ಹುಡುಗಿಯರನ್ನು ಪರಿಚಯಿಸೋದು, ಅದಾದ ಮೇಲೆ ಅವರ ಖಾಸಗಿ ಕ್ಷಣಗಳನ್ನು ಸೆರೆ ಹಿಡಿದು ಹಣಕ್ಕೆ ಪೀಕುವಂತಹ ಕೆಲಸವನ್ನು ಮಾಡ್ತಾ ಇದ್ದಂತಹ ಟೀಮ್ ಇದು. ಮೂರು ಡಂಗೂರ್ಗಾವ್ರು ನಂಗೆ ಪೊಲೀಸ್ ಬಸವರಾಜ್ ಪೊಲೀಸ್ ಅಂಬರ್ ಅವ್ರಲಿಂದಿಲ್ಲ ರೀ. ನಂಗಿಲ್ಲ ರೀ, ಅವರು ನಂಗೆ ಗಂಡಂದು ನಂದು ಇಲ್ಲ ರೀ, ಜಗಳ ಆಗಿತ್ತು ರೀ ನಂದು ಅವ್ರದ್ದು ರೀ. ಜಗಳ ಆಗಿ ಸಲುವಾಗಿ ನಾನು ಏನು ಮಾಡಿದೆ, ಆ ಟೈಮಿಗಿಲ್ಲ ರೀ, ಊರನ್ನೋರು ನೀನು ಕೋರ್ಟಿಗೆ ಹೋದ್ರೆ ನಿಂಗೆ ನ್ಯಾಯ ಸಿಗ್ತದ ಅಲ್ಲೇ ಅಂತ ನಂಗೆ ಏನು ಮಾಡ್ರಿ ಹೋಗಿದ್ದೆ ನಾನು ಆ ಟೈಮಿಗೆ ಕೋರ್ಟಿಗೆ ರೀ. ಹೋದ್ರ ಪ್ಲೇನೇ ರೀ ನನ್ನ ಮಕ್ಳಿಗೆ ತೊಗೊಂಡು ನಾನು ಅಳ್ಕೋತ ಕೂತ್ಬಿಟ್ಟಿದ್ದೆ ನಾನು ರೀ. ನಂಗಿಬ್ಬರು ಹುಡುಗರು ರೀ. ನಾನು ಅಳ್ಕೋತ ಕುಂತ ಕೇಸಿಂದಿಲ್ಲ ರೀ, ಅಷ್ಟ್ರದಾಗೆ ಪರ್ಬು ಅಂಬರ್ ಬಂದವ್ರು ನನ್ನ ಬಲ್ರಿ. ಯಾಕಮ್ಮ ಏನಾಗ್ಯದ, ಯಾಕೆ ಕಳ್ಳತ್ತಿದಿ ಅಂತಂದ್ರು ಆ ಟೈಮಿಗೆ ರೀ. ಅಂದ ಕೇಸಿಂದಿಲ್ಲ ರೀ, ಅಣ್ಣ ನನಗೆ ಹಿಂಗೆ ಗಂಡನ ಜಗಳ ಆಗ್ಯದ ಅಣ್ಣ, ನಂಗೆ ಯಾರು ನ್ಯಾಯ ಕೊಡಲ್ಲ ಹೋಗ್ಯಾರ ಊರನ್ನೋರು ಅಂತ ನಾನು ಆ ಟೈಮಿಗಿಲ್ಲ ರೀ. ನಂಗೆ ಹನುಮಂತ ಎಡ್ಸಂಗಿ ಅಂಬೋರು ಗೊತ್ತು, ಅವರು ಸಾಲ್ವ್ ಮಾಡ್ತಾರೆ ಎಲ್ಲದಕ್ಕೆ, ನೀನು ಅವ್ರು ಬಾ ಅಂತ ನಾನು ಕರ್ಕೊಂಡು ಹೋದ್ರು ಕೋರ್ಟ್ನಾಗ ರೀ. ಅಲ್ಲಿ ಹೋದ್ರು ಪ್ಲೇನೆ ಏನಾಗ್ಯದ ಏನಿಲ್ಲ ಅಂತ ನನಗೆಲ್ಲ ಕೇಳೋರು ಅವ್ರಿ. ಆ ಟೈಮಿಗೆ ನಾನು ಗಂಡಂದು ಹಿಂಗೆಲ್ಲ ಹೇಳ್ದೆ ನಾನು ರೀ. ಹೇಳಿದ್ರು ಪ್ಲೇನೇ ರೀ ಅವರು, ಆಯ್ತು ತಗೋ ನಾನು ಎಲ್ಲ ಮಾಡ್ತೀನಿ, ನಿನ್ನ ಗಂಡಂದೆಲ್ಲ ಸಾಲ್ವ್ ಮಾಡಿ ನಿಂದು ಏನದ ನಿಮ್ಮ ಹೊಲ ಎಲ್ಲ ಇಸ್ಕೊಡ್ತೀನಿ ಅಂತಂದ್ರು ರೀ. ಅಂದ ಕೇಸಿಂದಿಲ್ಲ ರೀ ಅವ್ರು ಏನು ಮಾಡ್ರಿ, ಇಲ್ಲ ಅವ್ರು ಬಸವರಾಜ್ ಪೊಲೀಸ್ ಅಂಬೋರಲ್ಲ ರೀ, ಅವ್ರಿಗೆ ಹೋಗಿ ಅವ್ರು ಟಾರ್ಚರ್ ಬ್ಲ್ಯಾಕ್ ಮೇಲ್ ಮಾಡು ಅಂತ ಹಿಂಗೆ ಟಾರ್ಚರ್ ಮಾಡತ್ತರು ನನಗೆ ರೀ. ಟಾರ್ಚರ್ ಮಾಡತ್ತಿದಾಗ ರೀ ಇಲ್ರಿ ಹನುಮಂತ ಎಳ್ಸಂಗಿ ಅಲ್ರಿ ಅವ್ರಲ್ಲ ರೀ, ನನಗಿಲ್ಲ ರೀ, ಅವ್ರಿಗೆ ಲಾಡ್ಜಿಗೆ ಕರ್ಕೊಂಡು ಹೋಗು, ಬ್ಲ್ಯಾಕ್ ಮೇಲ್ ಮಾಡು ಅಂತ ಹಿಂಗೆ ಚಿತ್ರಹಿಂಸೆ ಕೊಡೋದು ಅದು ಮಾಡತ್ತರು ಅವ್ರು ನನಗೆ ರೀ. ಆ ಟೈಮಿಗೆ ರೀ ನನ್ನ ಗಂಡನ ನ್ಯಾಯ ಕೇಳಕ್ಕೆ ಹೋದ್ರು ನನ್ನಿಲ್ಲ ರೀ, ಆ ಥರ ಮಾತಾಡ್ತಾರಂತ ನಾನು ಅನ್ಕೊಂಡಿದ್ದಿಲ್ಲ ರೀ ಅವ್ರಿಗೆ ರೀ. ಅದಕ್ಕೆಲ್ಲ ರೀ ಅವ್ರು ಏನು ಮಾಡ್ರಿ, ಅವರಿಗೆ